ಮಾಡಿ ಸೆಟ್ಟಿಂಗ್ ಮಾಡಿ ಬಂದವರು ಸ್ವಾಮಿ ಮನೆಯಲ್ಲಿ ಶ್ರೀಮಂತ ಬ್ರಾಹ್ಮಣ ಮೊದಲೊಳಗಿನ ಅಂಡಜ ಪಂಡಜ ಉಪಜ ಜಲಜಾಜಿ ಸ್ವಸ್ಥ ಜೀವಿಗಳನ್ನು ಭಯಕ್ಕೆ ಮಾಯ ಪಡಿಸಿದರು ನಿರ್ಭಯದಿಂದ ಘಟಿತನಾಗಿ ನಾನು ಕೇಳುವ ನೀನು ಯಾರು ನಿನ್ನ ನಮ್ಮ ಸಾರಸಾರಿ ಏ ದೇವ ನಾನು ಯಾರಂದ್ರೆ ಮೈಲಿಗೆ ಗ್ರಾಮದಲ್ಲಿ ಶಿವಯ್ಯನ ಚಿತ್ರಿಸಿರು ನನಗೆ ಸಾರಥಿ ಸಾರಥಿಗಳು ತಾಮದಾರರಿಗೆ ದೊಡ್ಡ ದೇವರಿಗೆ ಚತುರ್ಮತಿ ಸಾರಥಿಯ ಕೇಳು ಚತುರ್ದಶಿ ಜಗತ್ತುಗಳು ಅತ್ಯಾಧಿಕವಾದ ಮುಕ್ತಿಲೋಕಗಳು ನೋಡಿ ಮೃತ್ಯುಂಜಯನ ಕರುಣದಿಂದ ಕಾಮವೇನು ಕರ್ಪುಷ್ಯ ಚಿಂತಾಮಣಿ ಪುರುಷರ ಕಳಿ ನೋಡಿ ಮೊದಲಾದ ಪುಂಗ ನಾಮಗಳನ್ನು ಪಡೆದು ಯಮಾಗ್ನಿ ನೈವೇದ್ಯ ಅಷ್ಟ ದಿಕ್ಕ ಪಾಲಕಾರಿ ಕಾರ್ಯಕಾರಣ ಸಕಲ ಮುನಿ ಸೇವೆಗೊಳ್ಳುತ್ತ ಅಖಿಲ ಸಂಪತ್ತಕ್ಕೆ ಭಾಗ್ಯವಾದ ಅಮರಾವತಿ ಪಟ್ಟಣಕ್ಕೆ ಅಧಿಪತಿ ಅನಿಸಿ ಮಾಯವಾದ ಚಿನ್ನ ಸಿಂಹಾಸನವಾಗಿ ದೇವಕುಲ ವೈರಿಗಳ ದೈತ್ಯರನ್ನು ನೋಡು ಕ್ಲಿಯರ್ ಅಂದು ಅದು ನಿನ್ನ ಚಂದ ಕೈಲಾಸ ರಾಜಮಂದಿರ ಬಿಟ್ಟು ಈ ನೆಲಸ ಬಂದ ಕಾಣಿ ದೇವಾದೇವಿ ಕ್ರಮ ನೋಡಿ ಸರ್ಕಾರಕ್ಕೆ ಭೀತಿಯರ ಚಿತ್ರಣಕ್ಕೆ ಅನುಮತಿಯಾಗಿ ಸಂದರ್ಭವನ್ನು ಆಡಿ ಸತೋಷೇಂದ್ರ ಕಾರ್ಯಕ್ಕೆ ಬರಬೇಕು ಸಾರಥಿ ಅಂದ್ರೆ ಸೇವತಿ ನಿಮ್ಮ ಶಿವಪಡಿಗಳ ಶ್ರೀ ಮೊಬೈಲ್ ಹೊಡಿತೀರ ಸಾರ್ತಿ ಬಂದವರು ಏನಪ್ಪ ಸಂಗೀತಗಾರ ಶಿರೋಮಣಿ ಯಾರವರು ಮಾತನಾಡಿಲ್ಲ ಯಾರೋ ವಿಚಾರ ಮಾಡಿದ್ರೆ ವಿಚಾರ ಆಗುತ್ತೆ ಅವರು ದೊಡ್ಡ ಮಾನವನಿಗೆ ಕಾಣಿಸ್ತಾರೆ ನೋಡಿ ಲಕ್ಷಿಟ್ಟೇರಿ ಮೈಂದ್ರಿಗೆ ಗ್ರಾಮ ಬಿಟ್ಟು ಚೌರ ಗ್ರಾಮಕ್ಕೆ ಯಾಕೆ ಬಂದಿಲ್ಲ ಅಂದ್ರೆ 21 ದಿನ ಒಪ್ಪತ್ತು ಮಾಡಿ 20 ಹರದರಿ ನಡ್ಕೊಟ್ಟು ಬೆಚ್ಚ ಬೆಳಗಾನ ನಡ್ಕೊಟ್ಟು ಬಂದ್ರೆ ಕಾಲು ಸುಟ್ಟು ಕಾಲಿಗೆ ಗುಳಿ ಇನ್ಯಾರ ಮಾಡಿ ಚೌರ ಗ್ರಾಮಕ್ಕೆ ಬಂದ ನಮ್ಮ ತಂಗಿ ಏನಂತ ಕೇಳವ ತಂಗಿ ಅಕ್ಕಲ್ಕೋಡು ತಾಲೂಕದಾಗಿ 130 ಹೇಳವ ಯಾವ ಊರಾಗ ನಾನು ಮದಿ ಮಾಡ್ಕೋಬೇಕತಿ ಹೆಣ್ಣ ಪಾಸಿಕ್ಕಿಲ್ಲ ಆಯಿ ಹೆಣ್ಣ ಪಾಸಿಕ್ಕಿದ್ರೆ ನಮ್ಮ ತಂಗಿ ಕೊಡೋಕ ನಮ್ಮ ತಂಗಿ ಏನ ನೋಡಿ ಏನ ನನ್ನ ಗಂಡ ವಕೀಲನ ನನ್ನ ಮಗ ಪೊಲೀಸರ ಈ ಅಡ್ಡಿನ ಕೂತಂತ ಸಾರಿ ಮಾತೇ ನೋಡೋದು ಯಾಕಾಗಲ್ಲ ಅಂತ ಎಲ್ಲಾ ಕೈ ಹಸಿ ತಂಗಿ ಮಗ ನಿನ್ನ ನೀರೆಟ್ಟೋಕೆ ಕೂತ್ರೆ ಕುತಿಯವ ನಿಂತ್ರೆ ನೀರಿಯವ ಆಟಕ್ಕೆ ನನ್ನ ಗದ್ದಾಡ್ಸೋದೆ ಅಪ್ಪ ಯಾವ ನಾಡದಕ್ಕಿ ಯಾವ ಉದಕ್ಕಿ ಯಾವ ದೇಶದಕ್ಕಿ ಯಾವ ಬಂದದ್ದಕ್ಕಿ ಎಲ್ಲ ಅದಕ್ಕೆ ಜಲದ ಚಂಪರ್ ಮುಟ್ಟಕ್ಕೆ ಚೀಟಿನಿ ಸೀರಿ ತೊಟ್ಟಕ್ಕೆ ನೆರವ ಮಂದಾಡ ಮುಟ್ಟಕ್ಕೆ ಗರಿಯ ಮಾಡಿಕೆ ಮಂಡ ಮುಗಿಕೆ ಹದ ನೋಡಿ ನಾಡಲು ಹಣಗೆ ವಾಯ್ಕಿ ಹಣದು ನೋಡಿ ಕಾಸಿನಿಂದ ಮಕ್ಕಿ ಬಿಡಿಯಾಗ ದಾವದಾರ ತಾಯಿ ಮಧುರ ಮಾವಿನಕಾಯಿನಿಂದ ಕಣ್ಣಾಗಾಡ ಹಣ ಬಚ್ಚಿದೆ ಕಾಯಿ ಏನೋ ತಮ್ಮ ಆನಂದದಿಂದ ಬಂದವರಿಗೆ ಒಂದರಿಂದ ಕರಗೊಳಿಸಿ ಚಿರವಾಗಿ ಮಧುರ ಭಾಷೆಗಳನ್ನು ಆಡುತ್ತಾರೆ ಕಂದ ಆರ್ಯನ ಮನಕ್ಕೆ ಆನಂದ ಓದ್ತಾಯಿ ನಾನು ಯಾರಂದ್ರೆ ಪಂಚಮುಖನಾಥ ಪರಮೇಶ್ವರ ಧಾರವಾಡ ನನಗೆ ಸಾರಥಿ ಸಾರಥಿಗಳ ದಾಮೋದಾರ ತಾಯಿ ಮಧುರ ಮಾವಿನಕಾಯಿ ಹಬ್ಬ ಸಾರಥಿ ನಾನುದಾರಂದ್ರೆ ಒಬ್ಬ ಅರಣ್ಯ ಕರುಣೆಯಿಂದ ಸ್ವರ್ಗ ಮೃತ್ಯು ಪಾತಾಳಗಳಲ್ಲಿ ನೋಡಿ ಬ್ರಹ್ಮ ಸರಸ್ವತಿಗೆ ಶ್ರೇಷ್ಠನಾಗಿರುವಂತವನು ನೋಡಿ ಮತ್ತು ಆದಿಶೇಷನಿಗೂ ವರ್ಣಿಸಲು ಅಸಾಧ್ಯವಾದ ಸಂಪತ್ತನ್ನು ಪಡೆದು ಅಮರಾಪುರದ ಬ್ರಹ್ಮ ಸಿಂಹಾಸನದ ದೈವಂತ ಮನೆತನದ ಕ್ರಾಂತಿಯನ್ನು ತೋರುವರು ಇಂದ್ರನ ಮೋದರದ ಜ್ಞಾನ ಪಟ್ಟರಾಶಿ ಸಚಿದೇವಿ ನಾನಂದು ತಿಳಿಯಪ್ಪ ಕಂದ ಎನ್ನ ಮರಿಕೆ ಅರಂದ
ಅಂದವಾದ ನಿನ್ನ ಚಂದ್ರ ಕೈಲಾಸ ರಾಜ ಮಂದಿರ ಬಿಟ್ಟು ನಿಮ್ಮ ಶಿವ ಬೆಳೆದ ಶಾಸ್ತ್ರಿ ಮೂರೇ ಮಂದಿ ಮತ್ತೆ ಮೂರೇ ಮಂದಿ ಹ್ಯಾಂಗೆ ಮಾಡೋದು ಮೂರೇ ಮಂದಿ ಜೂಮ್ ಮಾಡೋದೇನು ಆಗಲ್ಲ ಅಲ್ಲಿ ಜೂಮ್ ಆಗಂಗಿಲ್ಲ ಇಲ್ಲಿದೆ ಬಿಲ್ಡಿಂಗ್ ಮಾಡಬೇಕು ಹೊರಗೆ ನೋಡಿ ಟ್ಯಾಂಕ್ ಅದೇ ನೋಡು ಬಂದವರ ದಾರತಾಯಿ ಹೌದು ಏನಪ್ಪ ಸಂಗೀತಗಾರ ಚುನಾವಣೆ ಹಾ ಯಾರೋ ಯಾರಿಲ್ಲೋ ವಿಚಾರ ಮಾಡಿದ್ರೆ ವಿಚಾರ ಆಗ್ತದೆ ಏನು ವಿಚಾರ ಮಾಡಬೇಕೋ ಸಂಗೀತಗಾರ ಇವರು ಬಹಳ ದೊಡ್ಡ ಮಾರನಿಗೆ ಕಾಣಿಸ್ತಾರೆ ಹೋಯ್ ನೋಡಿ ಇವರು ಒಟ್ಟ ಭೇಟಿಗೆ ಬಂದಿಲ್ಲ ಇವರು ಟಿಪ್ಪರಿ ನಡೆಸ್ಯಾರ ಹೇಗೆ ಶಾಂತದಿಂದ ಮಾತಾಡಿಸ್ಕೋತಾರಲ್ಲ ಸುಂದರ ಸಾಥಿ ಓಹೋ ಹೀರೋಯಾಗಿ ಹಿರ್ತನ ಮಾಡ್ಕೊಂಡು ಟೀಪುರದಾಗ ಬಿಂಚಿ ಅನ್ಕೊಂಡು ದ್ವಾರಗಳಿಗೆ ಕೀ ತಾಗಿ ಬರ್ತಂದ್ರು ಸಂಗೊಳಿಗೆ ಕೀ ಸಂಗಟಿ ಬರ್ತಂದ್ರು ಮಿರ್ಜಿಗೆ ಕೀ ಒಂದು ಕುಟ್ಟಿ ಕೊಡು ಮಿರ್ಜಿಗೆ ಕೀ ಕೊಡು ಎಂದ್ರು ಉಮ್ಮರಿಗೆ ಕೀ ಉಮ್ಮಡಿ ಕೊಡ್ತಂದ್ರು ಕಂಟ್ರೋಳಿಗೆ ಕಡಿ ಕೊಡ್ತಂದ್ರು ಮಾತನಾಡಕ್ಕೆ ಮಾತು ಮಾಡಿ ಬರ್ತಂದ್ರು ಮಾತನಾಡಕ್ಕೆ ಮಾತು ಮಾಡ್ಕೊಂಡು ಪಾತ್ರೆಗೆ ಊರಾಗ ಹೋಗಿ ಹೆಣ್ಣಿಗೆ ಪಾತ್ರ ಮಾಡ ಪಾತ್ರೆಗೆ ಊರಾಗ ಹೋಗಿ ಎಣ್ಣೆ ಪಾತ್ರ ಮಾಡಿ ಕಡಿಮೆ ಊರಾಗ ಹೋಗಿ ಕಾಚಿ ಮಾಡಿ ಕಡಿಮೆ ಮ್ಯಾಲ 9 ಕಡ್ಕೊಂಡು ಹೊಳ್ಳಿ ಹುಡುಗಿ ಹೋಗೋದು ಈ ಹೆಣ್ಣಿಗೆ ನಾನು ಹುಡುಗಿ ಮಾಡ್ಕೊಳಕ್ಕೆ ಈ ಹೆಣ್ಣಿಗೆ ನೋಡಿ ಒಂದು ಕೈ ಇಲ್ಲ ಒಂದು ಕಾಲಿಲ್ಲ ಹೆಣ್ಣಿನ ಬಾಣ ನೋಡಿದ್ರೆ ನೀರಿಗೆ ಕಟ್ಟಿತ್ತು ಎದ್ರಿಲ್ಲಿ ಇಂತ ಎಣ್ಣೆ ಬೈದು ಮೈದಿರಿಗೆ ಆಗ 3 ದಿನ ಹೊರ ಮಾಡಿದ್ರೆ ಹೆಣ್ತಿ 4 ದಿನ ಹೊಟ್ಟೆ ಏನಾದ್ರು ಮಾಡಿ ಪಾರ್ಟಿ ಎತ್ತಿರ್ಬೇಕಾದ್ರೆ ಕೇಳ್ಬೋದು ಅದು ಖುಷಿಗೆ ಕಟ್ಟಿರ್ತಿರ್ಬೇಕಾಗುತ್ತೆ ಸೀಗೋ ಸೌಸ್ರ ಮುಂದೆ ಸೋಸ್ಕೊಂಡು ತೆಲಿಗಾಲ ಕಂಡು ನನ್ನ ಮಗ ಮೈದಿರಿಗೆ ಗುಂಡು ಕಾಳೆ ಕೊಡ್ತಾಡ್ಬೇಕಾಗ ದಾಮೋದಾರ ತಾಯಿ ಮಗನ ಮಾಲಿನ್ಯಕಾಯಿ ಅಪ್ಪ ಸಾರಥಿ ಅಪ್ಪ ಸೇವಕ ಬಂದವರಿಗೆ ಯಾರ್ಯಾರು ಕೇಳುವ ಅಂದೋಡಿ ತಾಯಿ ಇಲ್ಲಿ ಯಾರು ಸೇವಕ ದಾರು ಮಾಡಿ ಹೋಗೋ ತಾಯಿ ನಾನು ಯಾರು ಅಂದ್ರೆ ಮೊಸರಿನ ಮನೆ ಕಟ್ಟಿ ಕೆಸರಿನ ಮೇಲೆ ಹೇಳುತ್ತೀರಿ ನನ್ನ ಹೆಂಡತಿ ಮೊಸರಲ್ಲಿ ಜೋಳದನ್ನ ಹಸರಳಿಗೆ ದೊಡ್ಡದನ್ನು ಕಟ್ಟಿದ ಹಸರಳಿಗೆ ಪಾಟಿ ಮುರಿತು ಮುಖಿ ಸ್ವಾಟಿ ಮುರಿತು ಎಣ್ಣೆ ಬಡಿಗಿತ್ತು ದಾಮೋದಾರ ತಾಯಿ ಮೊದಲ ಮಾಲಿನ ತಾಯಿ ಅಪ್ಪ ಸಾರಥಿ ಹಾ ನಾನು ಯಾರಂದ್ರೆ ಅದೇ ಕೇಳಿ ಬಂದು ನೋಡಿ ಪರಾಕ್ರಮ ದೈತ್ಯರನ್ನು ಸಂಹಾರ ಮಾಡಿ ಹೊರಗೆ ನೋಡ್ತಾರೆ ಮತ್ತು ಪರಾಕ್ರಮ ದೈತ್ಯರನ್ನು ಸಂಹಾರ ಮಾಡಿ ಹೊರಗೆ ನೋಡ್ತಾರೆ ಅಮರೇಂದ್ರನ ಅರ್ಧಾನಿ ಹೊರಗೆ ನೋಡ್ತಾರೆ ನಾನೆಂದು ತಿಳಿಯಬೇಕಂತ ಮನಕೆ ಬ್ರಹ್ಮದೇವಿ ಆದರೆ ಶ್ರೇಷ್ಠವಾಯಿತು ಅಂದವಾದದಿಂದ ಚಂದ ಕೈಲಾಸ ರಾಜ್ಯ ಮಂದಿರ ಬಿಟ್ಟು ಈ ನೆಲಸಭ ಮಂದಿರ ತಾಯಿ ಈ ಭದ್ರ ಮಾಲಿನ ತಾಯಿ ಅಪ್ಪ ಸಾರಥಿ ಹಾ ಈ ಸಭಾಮಂದಿರಕ್ಕೆ ಬಂದ ಕಾರಣ ಏನಂದ್ರೆ ಅದೇ ಕೇಳಿ ನೋಡಿ ರಮಣನಾದ ಇಂದ್ರನಿಗೆ ರಮಣೀಯವಾದ ಹೊರಗೆ ನೋಡಿ ತಾರೆ ಗಮ ಪದ ನಿಸ ಹೊರಗೆ ನೋಡಿ ಸಪ್ತ ಸ್ವರಗಳನ್ನು ಗಾಯನ ಮಾಡಿ ನೋಡಿ ಅವ್ರ ಮನಸ್ಸನ್ನು ಸಂತೋಷಪಡಿಸೋದಕ್ಕೆ ಗರುಡನಾಯಕ ಸಾರಥಿ ಕುಶಲಗಾರ ಅಂದ್ರೆ ಸ್ವರ್ಗದಲ್ಲಿ ನಿಮ್ಮ ಜೀವನದ ಹೆಸರು ತಾಯಿ ಹಿಂದಕ್ಕೆ ಕಾಲಮೂರ್ತಿಗಳ ಸಮಾನವಾದ ಹೊರಗೆ ನೋಡಿ ನಿಷ್ಕರುಣದಿಂದ ಕರಕಂಬವನ್ನು ಹೊತ್ತಿದರು ಹೊರಗೆ ನೋಡಿ ಅಷ್ಟ ದಿಕ್ಕಪಾಲಿಕ ಒಲಿಸಿ ಅಷ್ಟ ಆಸನದಲ್ಲಿರುವಾಗ ಹೊರಗೆ ನೋಡಿ ಭೂಲೋಕ ಸ್ವರ್ಗದಂತೆ ವಶಪಡಿಸಿ ಕೊಂಡಾಗ ಹೊರಗೆ ಅನಂತ ಮಹಿಮೆಗಳಾದ ರಾಜರಾಜೇಶ್ವರಿಯು ಥಟ್ಟನೆ ಅವರನ್ನು ಸಂವರಿಸಿ ದೇವತೆಗಳಿಗೆ ಸೌಖ್ಯ ಉಂಟು ಮಾಡಿದ ಬುದ್ಧಿ ಆ ಮಹಾ ಮಹಿಮೆಗಳ ಪ್ರಭುದ ಕಟಾಕ್ಷದಿಂದ ಸ್ಯಾಪ್ಪ ಶ್ರೇಷ್ಠತದ ಸುಖದಿಂದ ಹೊರಗೆ ನೋಡಿ ಮತ್ತೆ ಶಿವನು ಆದ ಕಾರಣ ರಾಜಮಿತ್ರಿ ಸೂರ್ಯಮಿತ್ರಿ ಚಂದ್ರಮಿತ್ರಿ ಹೊರಗೆ ಇತ್ಯಾದಿಗಳು ಚತುರ್ವೇದಿಗಳಿಗೆ ಕ್ಷೇತ್ರ ನೋಡಿಸುವಂತಹ ಸಾರಥಿ ಸಾರು ಸಾರಕ್ಕೆ ಅತಿ ತೀವ್ರದಿಂದ ವ್ಯವಹಾರ ಮಾತಾಡ್ಕೋರಿ ಹೇ ಪ್ರಾಣಕಾಂತರೇ, ನಾನು ದೃಷ್ಟಾಂತ ಹೇಳ್ತೀನಿ ಕೇಳುತ್ತಾರಾಗಲಿ.
ಕ್ಲಿಯರ್ ನೋಡಿ ಕ್ಲಿಯರ್ ಆದ ನೋಡೋಣ. ನಾನೊಂದು ದೃಷ್ಟಾಂತ ಹೇಳ್ತೀನಿ, ಕೇಳುವಂತವನಾಗು.
ಮ್ಯಾನೇಜರ್ ಸರಿ ಸರ್ ಹಿಂದಕ್ಕೆ ಬಾ ಹಿಂದಕ್ಕೆ ಬಾ ಸರಿ ಮುಂದಕ್ಕೆ ಬಲಿಗಡ ಅಲ್ಲಿ ಯಾರು ನಾಯಕ ಮುಂದಕ್ಕೆ ಬಲಿಗಡ ಅಲ್ಲಿ ಊರಾಗದು ಭಾಳ ಏನಾದ್ರು ಕಾಲ ಬಂದ
ಒಟ್ಟು ಕುದುರ್ದ ಈಶ್ವರನ ಮಗನಿಗೆ ಮತ್ತಾರಿಗೂ ತಿಳಿಯದೆ ಕಾಂತ ನೀತಿವಂತ. ಸಂಸ್ಕಾರವೇ ಸತ್ಯ. ಅತಿ ತೀವ್ರದಿಂದಲೇ ಅಂತರಕ್ಕೆ ನಡೆಯುತ್ತಾಳು. ಯಾಕಂದರೆ ಘೋರ ಶ್ರೀಮಂತನಿಗೆ ಜೀವ ಜಗತ್ತೋ ಜಾರಿ ಭೂಮಿಗೆ ಬಿತ್ತು. ಇನ್ನು ಮೇಲೆ ಪರಿಗಣಿಸುವ ಭಾರ ಅವನ ಮೇಲೆ ಇರುವುದು. ಕ್ಲಿಯರ್ ಕ್ಲಿಯರ್ ನೋಡಿ ಕೊಡುವಂತೆ ಕ್ಲಿಯರ್ ಇದೆಯಾ